Hello dear students, let us continue the next part of first chapter, that is living world. In the previous videos you have studied about what are the characters of living and which are the defining characters and which are non-defining characters of living. So growth, reproduction, metabolism, consciousness are the characters that I explained in the previous videos. I'm very happy that most of the students have sent the question through the WhatsApp message whether consciousness, coma condition of the patient, if a patient is in coma, whether he or she is considered as living or non-living. With respect to that, I'm going to give the answer in this video. But before that, one more character of the living I need to explain. It is about cellular organization. See, the body of every organism, it is made up of cell. ನೀವು ಯಾವುದೇ ಜೀವಿಯ ದೇಹದ ರಚನೆ ತಗೊಂಡ್ರೆ ಡೆಫಿನೆಟ್ಲಿ ಅಲ್ಲಿ ಜೀವಕೋಶ ಇರಲಿಕ್ಕೆ ಬೇಕು. ದಟ್ ಈಸ್ ವೈ ದ ಸೆಲ್ ಈಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್. ಎಲ್ಲರೇ ಒಂದು ಕಡೆಗೆ ಲೈಫ್ ಎಕ್ಸಿಸ್ಟೆಡ್ ಅದ ಅಂತ ಕರಿಬೇಕಾದ್ರೆ ಅಲ್ಲಿ ಲೈಫನ್ನು ರೀಪ್ರೆಸೆಂಟ್ ಮಾಡಲಿಕ್ಕೆ ಸೆಲ್ ಇರಲೇಬೇಕು. ಸೊ ಸೆಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ದೆನ್ ವಾಟ್ ದಿಸ್ ಸೆಲ್ಯುಲಾರ್ ಆರ್ಗನೈಸೇಷನ್ ಎಕ್ಸ್ಪ್ಲೇನ್ಸ್. ಸೆಲ್ಯುಲಾರ್ ಆರ್ಗನೈಸೇಷನ್ ಎದರ ಬಗ್ಗೆ ಹೇಳಿಕೊಡ್ತದೆ? ಆರ್ಗನೈಸೇಷನ್ ಅಂತಂದ್ರೆ ರಚನೆ. ಜೀವಿಯ ದೇಹ ಎದರಿಂದ ರಚನೆ ಆಗ್ಯದ? ದ ಬಾಡಿ ಆಫ್ ಎವ್ರಿ ಆರ್ಗ್ಯಾನಿಸಮ್ ಈಸ್ ಮೇಡ್ ಅಪ್ ಆಫ್ ಸೆಲ್. ದಟ್ ಈಸ್ ವೈ ದ ಸೆಲ್ ಈಸ್ ಕಾಲ್ಡ್ ಬೇಸಿಕ್ ಯೂನಿಟ್ ಆಫ್ ಲೈಫ್. ಬಟ್ ಇನ್ ಕೇಸ್ ಆಫ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ನೀವು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಏಕಕೋಶ ಜೀವಿಗಳನ್ನು ತಗೊಂಡ್ರೆ ದ ಬಾಡಿ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್. ಒಂದೇ ಒಂದು ಜೀವಕೋಶ ಇರ್ತದೆ. ಸಿಂಗಲ್ ಸೆಲ್ ಈಸ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಬಟ್ that single cell is able to carry out all the functions. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಒಂದೇ ಜೀವಕೋಶ ಇದ್ರೂ ಪರವಾಗಿಲ್ಲ, that single cell is able to carry out all the functions like respiration, ಉಸಿರಾಟನೂ ಅದು ಒಂದೇ ಸೆಲ್ ಮಾಡ್ತದ, ಡೈಜೆಷನ್ ಜೀರ್ಣಕ್ರಿಯೆನೂ ಅದು ಒಂದೇ ಸೆಲ್ ಮಾಡ್ತದ, ದೆನ್ ಮೂಮೆಂಟ್ ವಸ್ತುಗಳನ್ನು ಜೀವಕೋಶದ ಒಳಗಡೆಗೆ ಹೊರಗಡೆಗೆ ತೊಗೊಂಡು ಬರಲಿಕ್ಕೂ ಅದು ಒಂದೇ ಸೆಲ್ ಮಾಡ್ತದ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದ ರೀಪ್ರೊಡಕ್ಷನ್ ಆಲ್ಸೋ. ರೀಪ್ರೊಡಕ್ಷನ್ನನ್ನು ಅದು ಒಂದೇ ಸೆಲ್ಲು ಕ್ಯಾರಿ ಔಟ್ ಮಾಡ್ತದೆ. ಸೊ ಇಲ್ಲೇ ಸಿಂಗಲ್ ಸೆಲ್ ಇದ್ರೂ ಕೂಡ ನಾವು ಯಾಕೆ ಅದನ್ನು ಆರ್ಗ್ಯಾನಿಸಮ್ ಅಂತ ಕರಿತೀವಿ? ಬರೀ ಯೂನಿಸೆಲ್ಯುಲರ್ ಅಂತ ಕರಿಬಹುದಾಗಿತ್ತು. ಏಕಕೋಶ ಅಂದರೆ ಮುಗಿದು ಹೋಗ್ತಿತ್ತು. ಬಟ್ ಮುಂದದಕ್ಕೆ ಏಕಕೋಶ ಜೀವಿ ಅಂತ ಕರಿತೀವಿ. ವಾಟ್ ಈಸ್ ದ ರೀಸನ್? ಇವನ್ ದೋ ಸಿಂಗಲ್ ಸೆಲ್ ಈಸ್ ಪ್ರೆಸೆಂಟ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ, ಇನ್ ಕೇಸ್ ಆಫ್ ಅಮೀಬಾ, ಯುಗ್ಲಿನಾ, ಪ್ಯಾರಮೀಸಿಯಂ, ಪ್ಲಾಸ್ಮೋಡಿಯಂ, ಟ್ರಿಪಾನೋಸೋಮಾ, all these are the examples of unicellular organisms. ಇವೆಲ್ಲ ಏಕಕೋಶ ಜೀವಿಗಳಿಗೆ ಕೊಡೋವಂಥ ಉದಾಹರಣೆಗಳು. ಒಂದೇ ಒಂದು ಜೀವಕೋಶ ಇದ್ರೂ ಕೂಡ ಅದು ಎಲ್ಲ ಕೆಲಸಗಳನ್ನು ತಾನೇ ಮಾಡ್ತದೆ. ಆಲ್ ದ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಬೈ ದ್ಯಾಟ್ ಸಿಂಗಲ್ ಸೆಲ್. ಹೆನ್ಸ್ ದ ಟರ್ಮ್ ಆರ್ಗ್ಯಾನಿಸಮ್ ಈಸ್ ಯೂಸ್ಡ್. ಅಂದರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಒಳಗೂ ಏನು ಪ್ರೆಸೆಂಟ್ ಅದ ಅಂದಂಗಾಯಿತು? ಸೆಲ್ ಈಸ್ ಪ್ರೆಸೆಂಟ್. ದೆನ್ ವಾಟ್ ಅಬೌಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್? ಸಿ ಹಿಯರ್, ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಬಹುಕೋಶ ಜೀವಿಗಳು. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಬಹಳಷ್ಟು ಜೀವಕೋಶಗಳು ಪ್ರೆಸೆಂಟ್ ಇರ್ತಾವೆ. ಆ್ಯಂಡ್ ಎವ್ರಿ ಸೆಲ್ ಈಸ್ ಇನ್ವಾಲ್ವ್ಡ್ ಇನ್ ಡಿಫರೆಂಟ್ ಫಂಕ್ಷನ್. ಪ್ರತಿಯೊಂದು ಜೀವಕೋಶ ಅದು ಎಲ್ಲಿರ್ತದೆ, ಯಾವ ಭಾಗದೊಳಗಿರ್ತದೆ, ದೇಹದ ಯಾವ ಭಾಗದೊಳಗಿರ್ತದೆ, ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿರ್ತದೆ. ಸೊ ಇನ್ ದ ಬಾಡಿ ಆಫ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಲ್ಸೋ ವಿ ಕ್ಯಾನ್ ಸಿ ದ ನಂಬರ್ ಆಫ್ ಸೆಲ್ಸ್. ಅಂದರೆ
ಯೂನಿಸೆಲ್ಯುಲರ್ ಅಂತ ತಗೊಂಡಾಗನು ಅಲ್ಲಿ ಜೀವಕೋಶಕ್ಕೇನೆ ಇಂಪಾರ್ಟೆನ್ಸ್ ಕೊಟ್ವಿ. ಮಲ್ಟಿ ಸೆಲ್ಯುಲರ್ ಅಂತ ತಗೊಂಡಾಗನು ಅಗೇನ್ ವಿ ಹ್ಯಾವ್ ಗಿವನ್ ದ ಇಂಪಾರ್ಟೆನ್ಸ್ ಟು ಸೆಲ್ ಇಟ್ ಸೆಲ್ಫ್. ದಟ್ ಮೀನ್ಸ್ ಸೆಲ್ ಇಲ್ಲ ಅಂದರೆ ಲೈಫ್ ಇಲ್ಲ. ದ ಬಾಡಿ ಆಫ್ ಎವ್ರಿ ಆರ್ಗ್ಯಾನಿಸಮ್ it is made up of either one cell or many cells. If one cell is present in the body, they are unicellular organisms. If many cells are present in the body, they are multicellular organisms. So that is why the cell is called basic unit of life. See here, this is the image of a plant. The plant body is made up of plant cell. ಪ್ಲಾಂಟ್ ಬಾಡಿ, ಸಸ್ಯದ ದೇಹದ ರಚನೆ ಸಸ್ಯ ಜೀವಕೋಶದಿಂದ ಆಗಿರ್ತದೆ. ಅದಕ್ಕೆ ಪ್ಲಾಂಟ್ ಸೆಲ್ ಅಂತ ಕರೀತಾರೆ. ಈ ಪ್ಲಾಂಟ್ ಸೆಲ್ಲದ ಇಂಪಾರ್ಟೆನ್ಸ್ ಅಂದ್ರೆ ಯು ಕ್ಯಾನ್ ಸಿ ದ ಪ್ರೆಸೆನ್ಸ್ ಆಫ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಂತಂದ್ರೆ ಪತ್ರಹರಿತ್ತು ಇರೋವಂಥ ಸೆಲ್ ಆರ್ಗ್ಯಾನಲ್. ಕ್ಲೋರೋಫಿಲ್ ಅಂದರೆ ಪತ್ರಹರಿತ್ತು. ಈ ಪತ್ರಹರಿತ್ತು ಯಾವ ಸೆಲ್ ಆರ್ಗ್ಯಾನಲ್ ಒಳಗೆ ಇರ್ತದ ಆ ಸೆಲ್ ಆರ್ಗ್ಯಾನಲ್ಗೆ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಆ್ಯಂಡ್ ಪ್ರೆಸೆನ್ಸ್ ಆಫ್ ವ್ಯಾಕ್ಯೂಲ್, ಖಾಲಿ ಚೀಲ, ಇಟ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಪ್ಲಾಂಟ್ ಸೆಲ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್, ನಾ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ಲಿಕ್ಕತ್ತೀನಿ ಅಂತಂದರೆ, ಒಂದು ಪ್ಲಾಂಟ್ ತಗೊಂಡ್ರೆ ಅದರ ಬಾಡಿ ಎದರಲ್ಲೇ ತಯಾರಾಗಿರ್ತದ? ಪ್ಲಾಂಟ್ ಸೆಲ್ಸ್. ಸಸ್ಯದ ದೇಹ ಸಸ್ಯ ಜೀವಕೋಶಗಳಿಂದ ತಯಾರಾಗಿರ್ತದೆ. ಅಗೇನ್ ಐ ಆಮ್ ಎಂಡಿಂಗ್ ದ ಸೆಂಟೆನ್ಸ್ ವಿತ್ ಸೆಲ್. ಅಂದ್ರೆ ಪ್ಲಾಂಟ್ಸ್ ತಯಾರಾಗಬೇಕಾದ್ರೂ ಏನು ಬೇಕು ನಮಗೆ? ಜೀವಕೋಶಗಳು ಬೇಕೇ ಬೇಕು. ಲೈಕ್ ದ್ಯಾಟ್ ದ ಬಾಡಿ ಆಫ್ ಆನಿಮಲ್ಸ್. ಹಿಯರ್ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಪರ್ಟಿಕ್ಯುಲರ್ ಇಮೇಜ್ ಬಿಕಾಸ್ ದ ಮಂಕಿ ಆ್ಯಂಡ್ ಮ್ಯಾನ್ ಆರ್ ವೆರಿ ಕ್ಲೋಸ್ ರಿಲೇಟಿವ್ಸ್. ಇದನ್ನು ನೀವು ನೆಕ್ಸ್ಟ್ ಟಾಪಿಕ್ ಒಳಗೆ ಮುಂದೆ ಹೋಗ್ತಾ ಕಲಿತೀರಿ. ಸೊ ಐ ಥಾಟ್ I can take this image. So animal body, monkey is an animal. Animal body ಒಳಗನು cell ಇರ್ತಾವ, but the type of the cell present in the animal body is animal cell. ಅಂದ್ರೆ ಯಾವುದೇ ಜೀವಿನ ತಗೋರಿ. Let me complete one more here. This is bacteria, alone example of prokaryote. ಪ್ರೋಕ್ಯಾರಿಯೋಟಿಕ್ ಸೆಲ್ಲಿಗೆ ಎಕ್ಸಾಂಪಲ್ ಕೊಡ್ರಿ ಅಂತಂದರೆ ಬ್ಯಾಕ್ಟೀರಿಯಾ ಒಂದನ್ನು ಮಾತ್ರ ಪ್ರೋಕ್ಯಾರಿಯೋಟ್ ಅಂತ ಹೇಳ್ತೀವಿ. ಇವನ್ ದಿಸ್ ಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಸೆಲ್. ಅಂದರೆ ಆ್ಯನಿಮಲ್ ಬಾಡಿ ತಯಾರಾಗಲಿಕ್ಕೂ ಸೆಲ್ ಬೇಕು, ಬ್ಯಾಕ್ಟೀರಿಯಾ ಬಾಡಿ ತಯಾರಾಗಲಿಕ್ಕೂ ಸೆಲ್ ಬೇಕು. ಇದ್ರ ಹಿಂದಿನ ಸ್ಲೈಡ್ ಒಳಗೆ ನೋಡ್ದಂಗೆ ಪ್ಲಾಂಟ್ ಬಾಡಿ ತಯಾರಾಗಲಿಕ್ಕೂ ಸೆಲ್ ಬೇಕು. ದಟ್ ಮೀನ್ಸ್ body of every organism is made up of cell. Therefore, where the cell is present, the life is present, and hence cellular organization of the body is considered as defining feature of the life forms. So, more defining feature adu illige. Metabolism is the defining feature, consciousness is the defining feature, and cellular organization is also the defining feature. ಸೊ ಇದನ್ನು ಸ್ವಲ್ಪ ನೀವು ಕಲ್ತದ್ದಕ್ಕೆ ರೀಕಾಲ್ ಮಾಡ್ಕೊಳ್ಳೋಣ. ಸೆಲ್ ಅಂದರೆ ಜೀವಕೋಶ ಎದರಲ್ಲೇ ತಯಾರಾಗಿರ್ತದ? ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಕೆಮಿಕಲ್ ಸಬ್ಸ್ಟೆನ್ಸಸ್. ಬಹಳಷ್ಟು ಮಾಲಿಕ್ಯೂಲ್ಗಳು ಅಗ್ರಿಗೇಟ್ ಆದಾಗ, ಅಂದರೆ ಜೊತೆಗೆ ಸೇರ್ಕೊಂಡಾಗ ಅದು ಒಂದು ಜೀವಕೋಶನ ತಯಾರು ಮಾಡ್ತದೆ. ಈ ಜೀವಕೋಶದ ಒಳಗಡೆಗೆ ಯಾವಾಗಲೂ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೀತಿರ್ತಾವ. ಆ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೆದಾಗ ಎನರ್ಜಿ ರಿಲೀಸ್ ಆಗ್ತದೆ. ಯೂಸಿಂಗ್ ದ್ಯಾಟ್ ಎನರ್ಜಿ ದ ಸೆಲ್ ಗ್ರೋಸ್. ಆ ಜೀವಕೋಶದ ಬೆಳವಣಿಗೆ ಆಗ್ತದೆ, ಅದು ರೀಪ್ರೊಡಕ್ಷನ್ ಮಾಡ್ತದೆ. ಅದಕ್ಕೇನೆ ಪ್ರೆಸೆನ್ಸ್ ಆಫ್ ದ ಸೆಲ್ ಆ್ಯಂಡ್ ಸೆಲ್ಯುಲಾರ್ ಆರ್ಗನೈಸೇಷನ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದ life forms. So, three defining features: the consciousness, metabolism, and cellular organization. So, body of every organism is made up of cell. In the unicellular organism, only one cell is present in the body, and in multicellular organism, the many cells are present in the body.
But every body of the organism, the body of every organism is compulsorily made up of cell. So this is about the cellular organization. ಈ ಸೆಲ್ಯುಲಾರ್ ಆರ್ಗನೈಸೇಷನ್ನು ಸಿಂಪಲ್ ಇಂದ ಯಾವಾಗಲೂ ಕಾಂಪ್ಲೆಕ್ಸ್ ಹಾಕೋದು ಹೋಗ್ತದೆ. ಇದನ್ನು ನೆನಪಿಟ್ಕೋಬೇಕು. ನೀವು ಪ್ರೋಕ್ಯಾರಿಯೋಟಿಕ್ ಅಂದರೆ ಬ್ಯಾಕ್ಟೀರಿಯಾ ತಗೊಂಡ್ರೆ ಸೆಲ್ಯುಲಾರ್ ಆರ್ಗನೈಸೇಷನ್ ಇಸ್ ದ ಸಿಂಪ್ಲೆಸ್ಟ್, ಭಾಳ ಸಿಂಪಲ್ ಆಗಿರುವಂಥದ್ದು. ಯಾಕಂದರೆ ಇಡೀ ಬಾಡಿನ ಒಂದೇ ಒಂದು ಜೀವಕೋಶ ಏನು ಮಾಡ್ಲಿಕ್ಕತ್ತದಲ್ಲೇ ರೀಪ್ರೆಸೆಂಟ್ ಮಾಡ್ಲಿಕ್ಕತ್ತದ. ಆಸ್ ವಿ ಮೂವ್ ಟು ದ ಹೈಯರ್ ಲೆವೆಲ್ಸ್ ಅಂದರೆ ಈ ಪ್ರೋಕ್ಯಾರಿಯೋಟಿಕ್ಕಿಂದ ನಾವು ಮುಂದಕ್ಕೆ ಹೋದಂಗೆ ಅಂದರೆ ಮನುಷ್ಯನವರೆಗೂ ಬಂದಾಗ ಈ ಲೆವೆಲ್ ಆಫ್ ಸೆಲ್ಯುಲಾರ್ ಆರ್ಗನೈಸೇಷನ್ ಏನಾಗ್ತದೆ, ಇಟ್ ಗೋಸ್ ಆನ್ ಬಿಕಮಿಂಗ್ ಕಾಂಪ್ಲೆಕ್ಸ್. ಸೊ ಹೌ ಇಟ್ ಈಸ್ ರೀಪ್ರೆಸೆಂಟೆಡ್? ಲೆಟ್ ಅಸ್ ಮೂವ್ ಫಾರ್ ದ ಡಿಫರೆಂಟ್ ಸೆಲ್ಯುಲಾರ್ ಆರ್ಗನೈಸೇಷನ್ ಲೆವೆಲ್ಸ್. ಸೆಲ್ಯುಲಾರ್ ಆರ್ಗನೈಸೇಷನ್ ಲೆವೆಲ್ಸ್ ಏನವ ಅದನ್ನು ನೋಡೋಣ. ಸೊ ಬಾಡಿ ಆಫ್ ಎವ್ರಿ ಆರ್ಗ್ಯಾನಿಸಮ್ ಆಗ್ಲೇ ಹೇಳ್ದಂಗೆ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್. ಸೆಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ಇದು ಪ್ರತಿಯೊಂದು ಆರ್ಗ್ಯಾನಿಸಮ್ದ ಬಾಡಿ ಒಳಗೆ ಇರಲೇಬೇಕು. ಒಂದೇ ಸೆಲ್ ಇದ್ರೆ ಯೂನಿಸೆಲ್ಯುಲಾರ್, ಮುಂದಿನ ಲೆವೆಲ್ಗಳ ಅವಶ್ಯಕತೆ ಇರುವುದಿಲ್ಲ. ಬಟ್ ಆರ್ಗ್ಯಾನಿಸಮ್ ಮಲ್ಟಿ ಸೆಲ್ಯುಲರ್ ಇದ್ದಾಗ ಅದರದ್ದು ಬಾಡಿ ಒಳಗೆ ಏನಿರ್ತದವ, ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್. ಸಿ ದಿಸ್ ಫಸ್ಟ್ ರೀಪ್ರೆಸೆಂಟೇಷನ್ ಈಗೇನು ಬಂತು ಇದು ಯೂನಿಸೆಲ್ಯುಲರಿಗೆ ಮಾತ್ರ ಅಪ್ಲೈ ಆಗ್ತದೆ. ಬಿಕಾಸ್ ದ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್. ದೆನ್ ಸೆಕೆಂಡ್ ಒನ್ ಟಿಶ್ಯೂ ಯಾರಿಗೆ ಅಪ್ಲೈ ಆಗ್ತದೆ? ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಇದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಗೆ ಅಪ್ಲೈ ಆಗಂಗಿಲ್ಲ. ನೆನ್ಪಿಟ್ಕೋಬೇಕು, ಇನ್ನು ಮುಂದೆ ಯಾವ್ಯಾವ ಟರ್ಮ್ಸ್ ಬರ್ತಾವ ಆಲ್ ಆಫ್ ದೆಮ್ ಆರ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ವಾಟ್ ಈಸ್ ಟಿಶ್ಯೂ? ಟಿಶ್ಯೂ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಸೆಲ್ಸ್, ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರೆ? ಟಿಶ್ಯೂ ಅಂತ ಕರೀತಾರೆ. ದ ಗ್ರೂಪ್ ಆಫ್ ಸೆಲ್ಸ್ that work together to do a specific job. Plant ಇರಲಿ, ಆನಿಮಲ್ ಇರಲಿ, ಎರಡೂ ಬಾಡಿ ಒಳಗೆ, ಇನ್ ದ ಬಾಡಿ ಆಫ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಇನ್ ದ ಬಾಡಿ ಆಫ್ ಆನಿಮಲ್ಸ್, ವೆನ್ ಸೆಲ್ಸ್ ಆರ್ ಗ್ರೂಪ್ಡ್ ಟುಗೆದರ್ ದ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಟಿಶ್ಯೂ. ಟಿಶ್ಯೂ ಫಾರ್ಮೇಷನ್ ಆಗಬೇಕಾದ್ರೆ ಬಾಡಿ ಒಳಗೆ ಏನಿರಬೇಕು? ನಂಬರ್ ಆಫ್ ಸೆಲ್ಸ್ ಶುಡ್ ಬಿ ಮೋರ್. In the unicellular organism body, tissue is absent, only one cell is present. But multicellular organism body ಒಳಗೆ ಬಹಳಷ್ಟು ಸೆಲ್ಸ್ ಇರ್ತಾವ, ಹಾಗಾಗಿ ಅಲ್ಲೇ ಟಿಶ್ಯೂ ಅನ್ನೋ ಟರ್ಮನ್ನು ಅಪ್ಲೈ ಮಾಡ್ತದ. ಸೊ ಹಿಯರ್ ಈಸ್ ದ ಇಮೇಜ್ ಆಫ್ ಟಿಶ್ಯೂ. ನಾನು ಒಂದು ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ ತೋರ್ಸಿನಿ ಆ್ಯಂಡ್ ಕಾರ್ಡಿಯಾಕ್ ಟಿಶ್ಯೂ ತೋರ್ಸಿನಿ, ಅಂದರೆ ಹಾರ್ಟ್ ಒಳಗಿರೋದು. ನೆನಪಿಟ್ಕೋಬೇಕು, ಟಿಶ್ಯೂ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ದ ಸೆಲ್ಸ್. ವೇರ್ ಡು ಯು ಫೈಂಡ್ ದಿಸ್ ಟಿಶ್ಯೂ? ಇಟ್ ಈಸ್ ಫೌಂಡ್ ಇನ್ ಆಲ್ ದ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಗ್ರೂಪ್ ಆಫ್ ದ ಟಿಶ್ಯೂಸ್ ಈಸ್ ಕಾಲ್ಡ್ ಆರ್ಗನ್. ಈ ಟಿಶ್ಯೂದ ಗುಂಪಿಗೆ ಏನಂತ ಕರೀತದ? ಆರ್ಗನ್ ಅಂತ ಕರೀತದ. ಆರ್ಗನ್ ಅಂದರೆ ಅಂಗಗಳು. ಜೀವಕೋಶದ ಗುಂಪಿಗೆ ಅಂಗಾಂಶ ಅಂತ ಕರೀತದ. ಆ್ಯಂಡ್ ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಟಿಶ್ಯೂ. ಈ ಟಿಶ್ಯೂದ ಗುಂಪಿಗೆ ಏನಂತ ಕರೀಬೇಕು? ಆರ್ಗನ್ ಅಂತ ಕರೀಬೇಕು. ಇನ್ ಇಂಗ್ಲೀಷ್ ದ ಟರ್ಮ್ ಈಸ್ ಆರ್ಗನ್ ಆ್ಯಂಡ್ ಕನ್ನಡ ಅಂಗಗಳು. ಸೊ ವಾಟ್ ಈಸ್ ದ್ಯಾಟ್? ಅಂಗಗಳು ಹೆಂಗೆ ತಯಾರಾಗ್ತವ? ಇನ್ ದ ಆರ್ಗ್ಯಾನಿಸಮ್ ದ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ 2 or more different tissues which have specialized function. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ದ ಬಾಡಿ ಒಳಗೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಅಂಗಾಂಶಗಳು ಸೇರಿಕೊಂಡು ಯಾವುದೋ ಒಂದು ಸ್ಪೆಸಿಫಿಕ್ ಫಂಕ್ಷನ್ನನ್ನು ಮಾಡ್ತಿರ್ತಾವ. ಅಂಥ ಅಂಗಾಂಶಗಳ ಗುಂಪಿಗೆ ಏನಂತ ಕರೀತಾರ? ಆರ್ಗನ್ ಅಂತ ಕರೀತಾರೆ. ಲೆಟ್ ಮಿ ಡಿಫೈನ್ ದಿಸ್ ಒನ್ ಇನ್ ಇಂಗ್ಲೀಷ್. In the body of multicellular organisms,
two or more than two types of tissues are grouped together and they perform a specific function. ಒಂದು ಯಾವುದೋ ಸ್ಪೆಸಿಫಿಕ್ ಕೆಲಸ ಮಾಡಲಿಕ್ಕೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಟಿಶ್ಯೂಗಳು ಸೇರಿಕೊಂಡ್ರೆ ಅದನ್ನೇನಂತ ಕರೀತದ, ಆರ್ಗನ್ ಅಂತ ಕರೀತದ. ಸೊ ಹಿಯರ್ ಯು ಕ್ಯಾನ್ ಸಿ ದ ಸ್ಟಮಕ್ ಈಸ್ ಆರ್ಗನ್. ಇಲ್ಲಿ ತೋರಿಸಿರೋ ಇಮೇಜು ಸ್ಟಮಕ್ ಇದ್ದದ and stomach represents an organ. Then next one is organ system. It is more complicated than organ. Organ kintanu salpa higher level of cellular organization, and in Kannada organ system means anga vyuhagalu. Cell, group of the cells is a tissue, group of the tissue is organ, group of the organs represents organ system. Organ system yavagaagtada? Group of organs that work together to do the specific job and they represent organ system. For example, digestive system. ನೋಡ್ರಿ, ಇಲ್ಲ ಬರೀ ಸೆಲ್ ಅಂತ ಕರೆದೆ, ಇಲ್ಲೇ ಟಿಶ್ಯೂ ಅಂತ ಕರೆದೆ, ಇಲ್ಲೇ ಆರ್ಗನ್ ಅಂತ ಕರೆದೆ. ಬಟ್ ಹಿಯರ್ ಐ ಆಮ್ ರೆಫರಿಂಗ್ ದ ಟರ್ಮ್ ಸಿಸ್ಟಮ್. ವ್ಯೂಹ ಅಂದರೆ ಒಂದರಕ್ಕಿಂತ ಜಾಸ್ತಿ ಅಂಗಗಳು ಜೊತೆಗೆ ಸೇರಿಕೊಂಡು ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ವ್ಯೂಹ ರಚನೆ ಆಗ್ತದೆ. ಈಗ ಒಬ್ಬರೇ ಕೆಲಸ ಮಾಡೋದಕ್ಕೂ ಗುಂಪೊಳಗೆ ಬಹಳಷ್ಟು ಜನ ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಆಗ್ತದೆ. ಸೊ ಹಿಯರ್ ದ ವ್ಯೂಹ ಅಂತಂದರೆ ಇಟ್ ಈಸ್ ಗ್ರೂಪ್ ಆಫ್ ಆರ್ಗನ್ಸ್. ಬಹಳಷ್ಟು ಆರ್ಗನ್ಸ್ ಜೊತೆಗೆ ಸೇರಿಕೊಂಡು ಒಂದೇ ಸ್ಪೆಸಿಫಿಕ್ ಕೆಲಸ ಮಾಡ್ತಾವ. ಆ್ಯಂಡ್ ದ ಎಕ್ಸಾಂಪಲ್ ಹಿಯರ್ ಐ ಹ್ಯಾವ್ ಟೇಕನ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್. ಜೀರ್ಣಾಂಗ ವ್ಯೂಹ ಅನ್ನೋದು ತಯಾರಾಗಬೇಕಾದ್ರೆ ಈಸೋಫೇಗಸ್ ಅನ್ನನಾಳ ಬೇಕು, ಸ್ಟಮಕ್ ಹೊಟ್ಟೆ ಬೇಕು, ದ ಲಿವರ್ ಯಕೃತ್ತು ಬೇಕು, ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಬೇಕು, ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು, ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳು. ಇವೆಲ್ಲ ಒಂದೊಂದು ಅಂಗಗಳು. ಇವಿಷ್ಟು ಅಂಗಗಳು ಸೇರ್ಕೊಂಡಾಗ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ತಯಾರಾಗ್ತದೆ, ಸಂಕೀರ್ಣವಾದಂತಹ ರಚನೆ ತಯಾರಾಗ್ತದೆ. ಬಹಳಷ್ಟು ಅಂಗಗಳು ಒಂದಕ್ಕೊಂದು ಜೋಡಣೆ ಆಗಿರ್ತಾವೆ. ಆ್ಯಂಡ್ ದ್ಯಾಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ರೀಪ್ರೆಸೆಂಟ್ಸ್ ಆರ್ಗನ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಶ್ವಾಸಕೋಶ, ಶ್ವಾಸಾಂಗ ವ್ಯೂಹ ಅಂತ ಏನು ಕರಿತೀರಿ, ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ರೆಸ್ಪಿರೇಟರಿ ಸಿಸ್ಟಮ್. ಸಿ ಫೈನಲಿ ವಾಟ್ ಹ್ಯಾಪನ್ಸ್, ಆಲ್ ದೀಸ್ ಟುಗ್ಯಾದರ್ ಫುಲ್ ಕಾಂಪ್ಲೆಕ್ಸ್. ಕೊನೆಯದು ದ ಮೋಸ್ಟ್ ಸುಪೀರಿಯರ್ ಒನ್ ಈಸ್ ಆರ್ಗ್ಯಾನಿಸಮ್. ಸೆಲ್ ಇರಬೇಕು, ಸೆಲ್ದ ಗ್ರೂಪ್ ಆಗಿ ಟಿಶ್ಯೂ ಆಗ್ತದ. ಟಿಶ್ಯೂ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಆರ್ಗನ್ಸ್. Organs together produce the organ system. When many organ systems are grouped with each other, ಯಾವಾಗ ಬಹಳಷ್ಟು ಆರ್ಗನ್ ಸಿಸ್ಟಮ್ಗಳು ಜೊತೆಗೆ ಕೂಡ್ಕೋತಾವ, ಅಲ್ಲೊಂದು ಲಿವಿಂಗ್ ಆರ್ಗ್ಯಾನಿಸಮ್ ತಯಾರಾಗ್ತದೆ. ಫೈನಲಿ ವಿ ಕಾಲ್ ಇಟ್ ಆಸ್ ಆರ್ಗ್ಯಾನಿಸಮ್. ಸೊ ಲೆಟ್ ಅಸ್ ಮೂವ್ ಇನ್ ದ ರಿವರ್ಸ್ ಡೈರೆಕ್ಷನ್. Organism body is made up of many organ systems. Organ systems are made up of many organs. Organs are made up of different tissues and tissues are made up of cells. ಅಂದರೆ ಕೊನೆಗೆ ಎಲ್ಲಿಗೆ ಬಂದು ಸ್ಟಾಪ್ ಮಾಡಿದ್ವಿ ನಾವು, ಆ ಸೆಲ್ಗೆನೆ ನಿಂತ್ಕೊಂಡ್ವಿ. ವಿದೌಟ್ ಸೆಲ್ ಇವು ಯಾವ ಸ್ಟ್ರಕ್ಚರ್ಸು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸೆಲ್ಲನ್ನು ಏನಂತ ಕರೀತದ, basic unit of life. Where the cell is present, no doubt the life is present. That is why the cellular organization is considered as defining property of all the living forms. Then coming to the most curious question. ನೀವೆಲ್ಲರೂ ಬಹಳಷ್ಟು ಜನ ಕೇಳಿದ್ರಿ ಆ್ಯಂಡ್ ಐ ಆಮ್ ಹ್ಯಾಪಿ. ಅಟ್ಲೀಸ್ಟ್ ಈ ಥರದ ಡೌಟ್ಸ್ ನಿಮಗೆ ಬರ್ಲಿಕ್ಕತ್ತಾವ. ಏನದ? ಭಾಳ ಸಿಂಪಲ್ ಕ್ವಶನ್ನು. ಕೋಮಾ ಕಂಡೀಷನ್ ಒಳಗೆ ಇರೋ ಅಂಥ ಒಬ್ಬ ವ್ಯಕ್ತಿನ ಮೇಡಮ್ ಲಿವಿಂಗ್ ಅನ್ಬೇಕು, ನಾನ್ ಲಿವಿಂಗ್ ಅನ್ಬೇಕು? ಭಾಳಷ್ಟು ಸ್ಟೂಡೆಂಟ್ಸು ತಾವಾಗಲೇ ಅದಕ್ಕೆ ಆನ್ಸರು ಕೊಟ್ಟಿದ್ರು. ಕೋಮಾದೊಳಗೆ ಇದ್ದವರು ನಾನ್ ಲಿವಿಂಗಾ ಮಿಸ್ ಅಂತ ಹೇಳಿ ಕ್ವಶನ್. ಸಿ, ಕೋಮಾ ಅಂತಂದರೆ ಏನು?
coma, it is a condition where the life is supported with the external system. ಮನುಷ್ಯ ಬದುಕಿರ್ತಾನ ಅಥವಾ ಬದುಕ್ಯಾನಂತೂ ಹೇಳಿಕ್ಕಾಗಂಗಿಲ್ಲ, ಸತ್ತಾನಂತೂ ಹೇಳಿಕ್ಕಾಗಂಗಿಲ್ಲ. ಬಟ್ ಅಲ್ಲಿ ಏನಿರ್ತದ, ಲೆಟ್ ಮೀ ಎಕ್ಸ್ಪ್ಲೇನ್ ದ ಥಿಂಗ್ಸ್ ಹಿಯರ್. ಎ ಪರ್ಸನ್ ಲೈಯಿಂಗ್ ಇನ್ ಕೋಮಾ neither respond to the environmental stimuli nor has self-consciousness. He or she is supported by machines to carry out the vital life processes and he or she is brain dead. ಅಂದರೆ ಒಬ್ಬ ವ್ಯಕ್ತಿ ಕೋಮಾ ಪರಿಸ್ಥಿತಿನ ಎಂಟರ್ ಆದಾಗ ಅವರ ಬ್ರೇನು, ತಲೆ, ಬಾಡಿ ಫಂಕ್ಷನ್ ಮೇಲೆ ಏನು ಕಂಟ್ರೋಲನ್ನು ಇಟ್ಕೊಂಡಿರ್ತದ ಅದನ್ನು ಕಳ್ಕೊಂಡಿರ್ತದೆ. ದಟ್ ಈಸ್ ವೈ ದ ಕಂಡೀಷನ್ ಈಸ್ ಕಾಲ್ಡ್ ಇನ್ ಮೆಡಿಕಲ್ ಟರ್ಮ್ಸ್ ಒಳಗೆ ಇದನ್ನು ಬ್ರೇನ್ ಡೆಡ್ ಅಂತ ಕರೀತಾರೆ. ನೀವು ಕೋಮಾದೊಳಗಿದ್ದವರಿಗೆ ಬೇಕಿದ್ರೆ ಜೋರಾಗಿ ಐರನ್ ಬಾಕ್ಸನ್ನು ಹೀಟ್ ಮಾಡಿ ತೊಗೊಂಡೋಗಿ ಹಚ್ಚ್ರಿ, ಏನು ಡಿಫ್ರೆನ್ಸ್ ಆಗಲ್ಲ. ಅವರಿಗೆ ಹಸಿವಾಗಿದ್ದು ಗೊತ್ತಾಗಂಗಿಲ್ಲ, ನೀರಡಕ್ಕಾಗಿದ್ದು ಗೊತ್ತಾಗಂಗಿಲ್ಲ. ಇವನ್ ಈ ಎಕ್ಸ್ಕ್ರೀಷನ್, ಯೂರಿನೇಷನ್ ಮಾಡ್ಬೇಕನ್ನೋ ಅಂಥ ಫೀಲ್ ಆಗಲಿ, ಅರ್ಜ್ ಆಗಲಿ ಇರಂಗಿಲ್ಲ. ಏನು ಒಂದು ಸೊಳ್ಳೆ ಕಡಿದ್ರೂ ಗೊತ್ತಾಗಂಗಿಲ್ಲ, ಒಂದು ಮನುಷ್ಯ ಹೋಗಿ ಹೊಡೆದ್ರೂ ಗೊತ್ತಾಗಂಗಿಲ್ಲ. ಅಂದರೆ ಯಾವುದೇ ರೀತಿ ಸ್ಟಿಮ್ಯುಲೇಷನ್ಗಳಿಗೆ ಕೋಮಾ ಒಳಗಿರೋ ಅಂಥ ವ್ಯಕ್ತಿ ನಾಟ್ ರೆಸ್ಪಾಂಡಿಂಗ್ ಟು ದ ಐದರ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ ಆರ್ ಟು ದ ಇಂಟರ್ನಲ್ ಸ್ಟಿಮ್ಯುಲೇಷನ್. ಈಗ ನಮಗೆ ಭಾಳ ಹಸಿವಾಗ್ಲಿಕ್ಕತ್ರ ಇಟ್ ಈಸ್ ಇಂಟರ್ನಲ್ ಸ್ಟಿಮ್ಯುಲೇಷನ್. ಏನಾಗ್ತದೆ, ನಾವೇನು ವರ್ಕ್ ಮಾಡ್ತಿರ್ತೀವಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಉಳಿಯುವುದಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ನಾವು ಫೇಂಟ್ ಆಗಿನೂ ಬೀಳಬಹುದು, ತಲೆಗೆ ಚಕ್ರ ಬಂದೂ ಬೀಳಬಹುದು. ಯಾವಾಗ ಮನುಷ್ಯ ಕೋಮಾ ಸ್ಟೇಜಿಗೆ ಹೋಗ್ತಾನ, ಈ ಥರದ ಯಾವ್ಯಾವ ಸ್ಟಿಮ್ಯುಲೇಷನ್ಗಳು ಆ ವ್ಯಕ್ತಿಯ ಬಾಡಿ ಒಳಗೆ ಆಗಂಗಿಲ್ಲ. ಮತ್ತು ಸತ್ತಾರಂತೆ ಹೇಳ್ಬೋದಲ್ಲ, ಡೆಡ್ ಅಂತೆ ಕರಿಬೋದಲ್ಲ, ನಾನ್ ಲಿವಿಂಗ್ ಅಂತಲೇ ಹೇಳ್ಬೋದಲ್ಲ. ನೋ, ನಾನ್ ಲಿವಿಂಗು ಅನ್ಲಿಕ್ಕೆ ಬರಂಗಿಲ್ಲ. ಬಿಕಾಸ್ ಆ ವ್ಯಕ್ತಿಯ ಬಾಡಿ ಒಳಗೆ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೀತಿರ್ತಾವ, ಇನ್ನೂ ಸೆಲ್ಸ್ ಲಿವಿಂಗ್ ಕಂಡೀಷನ್ ಒಳಗಿರ್ತಾವ. ದ ಪರ್ಸನ್ ಈಸ್ ಸಪೋರ್ಟೆಡ್ ವಿತ್ ದ ಆಕ್ಸಿಜನ್. ಅವನಿನ್ನೂ ಉಸಿರಾಡಿಸ್ತಿರ್ತಾನ, ಅವನ ಹಾರ್ಟ್ ಇನ್ನೂ ಬ್ಲಡ್ನ ಪಂಪ್ ಮಾಡ್ತಿರ್ತದ. ಅಂದರೆ ಇನ್ನೂ ಕೆಲವು ವೈಟಲ್ ಪ್ರಾಸೆಸಸ್, ಅಂದರೆ ಇಂಪಾರ್ಟೆಂಟ್ ಪ್ರಾಸೆಸ್ ಏನು ಇರ್ತಾವ ಅವು ಆ ವ್ಯಕ್ತಿಯ ದೇಹದೊಳಗೆ ನಡೀತಿರ್ತಾವೆ. ಅಫ್ಕೋರ್ಸ್ ಈಗ ಆಕ್ಸಿಜನ್ ಸಪ್ಲೈನ ತೆಗೆದು ಬಿಟ್ಟರೆ ದಟ್ ಕಂಡೀಷನ್ ವಿಲ್ ಕಂಪಲ್ಸರಿಲಿ ಲೀಡ್ಸ್ ಟು ದ ಡೆತ್ ಕಂಡೀಷನ್. ಹಾಗಾಗಿ when a person is in the coma condition, remember neither that person responds to the internal stimuli or external stimuli. ಅದಕ್ಕೆ ಇಲ್ಲಿ ಒಂದು ಟರ್ಮ್ ಹಾಕಿದ್ದೆ, ಸೆಲ್ಫ್ ಕಾನ್ಷಿಯಸ್ನೆಸ್. ಅಂದರೆ ಸ್ವಯಂ ಪ್ರಜ್ಞೆ ಅನ್ನೋದು ಏನಿರ್ತದೆ ಅದು ಕಂಪ್ಲೀಟ್ ಆಗಿ ಅಬ್ಸೆಂಟ್ ಇರ್ತದೆ. ಈ ಕಂಡೀಷನ್ನಿಗೆ ಮೆಡಿಕಲ್ ಟರ್ಮ್ ಒಳಗೆ ಏನಂತ ಡಿಫೈನ್ ಮಾಡ್ತಾರೆ, ಬ್ರೇನ್ ಡೆಡ್ ಅಂತ ಕರೀತಾರೆ. ಆ್ಯಂಡ್ ಸಚ್ ಪರ್ಸನ್ಸ್ ಕ್ಯಾನ್ neither be considered as living nor non-living. ಸತ್ತಾರಂತನೂ ಹೇಳಿಕ್ಕೆ ಬರಂಗಿಲ್ಲ, ಕಂಪ್ಲೀಟ್ ಆಗಿ ಜೀವಂತಂತನೂ ಹೇಳಿಕ್ಕೆ ಬರಂಗಿಲ್ಲ. ಅದಕ್ಕೆ ಯಾವ ಟರ್ಮನ್ನು ಯೂಸ್ ಮಾಡಬೇಕು, ಬ್ರೇನ್ ಡೆಡ್. ಬಟ್ ಸಮ್ ಆಫ್ ದೀಸ್ ಪೇಷಂಟ್ಸ್ ನೆವರ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಲೈಫ್. ಕೆಲವೊಮ್ಮೆ ಕೋಮಾ ಒಳಗಿರೋ ಅಂಥ ಪೇಷಂಟ್ಸು ಹಳ್ಳಿ ನಾರ್ಮಲ್ ಕಂಡೀಷನ್ನಿಗೆ ರಿಟರ್ನ್ ಆಗೋದೇ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದೇರ್ ಫ್ಯಾಮಿಲಿ ಮೆಂಬರ್ಸ್. ಎಷ್ಟೋ ವರ್ಷಗಟ್ಟಲೆ ಕೋಮಾ ಒಳಗಿದ್ದವರು ರಿಟರ್ನ್ ಆದಂಥ ಎಕ್ಸಾಂಪಲ್ಗಳನ್ನು ಮೆಡಿಕಲ್ ಫೀಲ್ಡ್ ಒಳಗೆ ಕೊಡ್ತಾರೆ. ಆ್ಯಂಡ್ ಇನ್ನು ಕೆಲವೊಬ್ಬರು ಬರೋ ರಿಕರಿಂಗ್ ಅಥವಾ ಆ ರಿಕವರಿ ಆಗೋ ಅಂಥ ಚಾನ್ಸೇ ಇರುವುದಿಲ್ಲ. ಅಂಥ ಕೇಸ್ ಒಳಗೆ ಏನು ಮಾಡ್ತಾರೆ, ಚಾನ್ಸಸ್ ಆಫ್ ರಿಕವರಿ ಇಲ್ಲ ಅಂತಂದರೆ ಆ ಲೈಫ್ ಸಪೋರ್ಟಿವ್ ಮಷಿನ್ಸ್ ಏನಿರ್ತಾವೆ, ಅಂದರೆ ವೆಂಟಿಲೇಟರ್ ಸ್ಪೆಷಲಿ ಫಾರ್ ದ ರೆಸ್ಪಿರೇಷನ್ ಪರ್ಪಸ್, ಆ ವೆಂಟಿಲೇಟರ್ ಮೇಲೆ ಏನು ಇಟ್ಟಿರ್ತಾರೆ ಪೇಷಂಟನ್ನು, ಆ ಫ್ಯಾಮಿಲಿ ಮೆಂಬರ್ಸು ಪರ್ಮಿಷನ್ ಕೊಟ್ಟರೆ ಅದನ್ನು ತೆಗಿತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ದ ಚಾನ್ಸಸ್ ಆಫ್ ರಿಕವರಿ ಆಫ್ ದ ಪೇಷಂಟ್ ಹೂ ಹ್ಯಾಸ್ ಎಂಟರ್ಡ್ ಇನ್ ಟು coma condition. Hope this explanation is clear for you. Thank you.